ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರುರ್ಮಮ. ಅನಂತಕೋಟಿ ಬ್ರಹ್ಮಾಂಡನಾಯಕ ರಮಾ ಬ್ರಹ್ಮರುದ್ರೇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗವೈದ್ಯ ಶರಣಾಗತ ವಜ್ರಪಂಜರ ಆಪದ್ಬಾಂಧವ ಅನಾಥ ಬಂಧೋ ಅನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯ ಭಾಗದಲ್ಲಿ ಭಕ್ತವತ್ಸಲ ಎಂಬುದು ಮೂರನೆಯದು. ಭಕ್ತ ವತ್ಸಲ ಇದು ಏನು ತೋರಿಸ್ಕೊಡ್ತಾ ಇದೆ? ನಮಗೂ ಭಗವಂತನಿಗೂ ಇರತಕ್ಕಂಥ ಸಂಬಂಧವನ್ನು ತೋರಿಸ್ಕೊಡ್ತಾ ಇದೆ. ಭಗವಂತನಿಗೂ ನಮಗೂ ಇರತಕ್ಕಂಥ ಸಂಬಂಧ ಕೇವಲ ಭಕ್ತಿಯಿಂದ. ಯಾರಿಗೆ ಭಕ್ತಿ ಇಲ್ಲವೋ ಅವರು ಭಗವಂತನ ಸಂಬಂಧ ಇಲ್ಲ ಅಂತ ಅರ್ಥ. ಅಂದ್ರೆ ಭಗವಂತನ ಅನುಗ್ರಹ ಆಗುವುದಿಲ್ಲ ಅಂತ ಅರ್ಥ. ಆದರೆ ಜೀವನಿಗೆ ಭಕ್ತಿ ಇದ್ದರೆ ಅದನ್ನು ಸ್ವೀಕರಿಸಿ ಅನುಗ್ರಹಿಸಬೇಕಂತ ಔದಾರ್ಯ ಇರಬೇಕಲ್ಲ, ಅದು ಭಗವಂತನಲ್ಲಿ ಇರುವುದರಿಂದ ಭಕ್ತ ವತ್ಸಲ. ಸೊ ವತ್ಸಲ ಎಂಬತಕ್ಕಂಥದ್ದು ಶಬ್ದ ಏನು ತೋರಿಸ್ಕೊಡ್ತಾ ಇದೆ ಅಂದರೆ, ಒಂದು ಹಸುವಿನ ಕರುವಿಗೆ ಹಾಲು ಕುಡಿಸುವಾಗ ಆ ಹಾಲು ಏನು ವ್ಯಯ ಆಗತ್ತೆ, ಅದು ತಾಯಿ ಹಸು ವ್ಯಯ ಆಗ್ತಾ ಇದೆ ಅಂತ ಅದು ಅನ್ಕೊಂಬೋದಿಲ್ಲ. ತನ್ನ ಕರುವಿಗೆ, ತನ್ನ ಮಗುವಿಗೆ ಸಂತೋಷವಾಗಿ ದಾರಿ ಎರೆದು ಕೊಡುತ್ತೆ. ಆ ದಾರಿ ಎರೆದು ಕೊಡುವಾಗ ಆ ಕರುವನ್ನು ತಾಯಿಯ ಸಮೀಪ ಇಟ್ಟು ಮನುಷ್ಯನು ಮೋಸ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ? ತಾಯಿ ಕರೆಯೋದು ಯಾರಿಗೆ? ಕರುವಿಗೆ. ಆದರೆ ಕರುವಿನ ಭಾಗವನ್ನು ತಗೊಳ್ಳೋದು ಯಾರು? ಮನುಷ್ಯರು. ಇದರಂತೆ ಭಗವಂತನಲ್ಲಿ ಒಂದು ಹಸು ಅಂತ ತಿಳ್ಕೊಂಡ್ರೆ ಅವನ ವಾತ್ಸಲ್ಯ ಮತ್ತು ಇನ್ಯಾರಾದರೂ ತಗೊಂಡು ಹೋಗ್ತಾರೇನೋ? ಇಲ್ಲ. ಆದ್ದರಿಂದ ನಾವು ಯಾವುದೇ ಉದಾಹರಣೆ ಹೇಳಿದರೂ ಸಹ ಭಗವಂತನಲ್ಲಿ 100% ನಾವು ತಿಳ್ಕೊಳ್ಬೇಕು. ಅದೇ ಉದಾಹರಣೆ ಇನ್ನು ಯಾರಲ್ಲೂ ಕೂಡ ಅನ್ವಯ ಆಗುವುದಿಲ್ಲ. ಕೇವಲ ಅಂಶತಃ 10, 20, 30, 40 ಈ ಥರದಲ್ಲಿ ನಾವು ಹೊಂದಾಣಿಕೆ ನೋಡಬೇಕೇ ಹೊರತು ಭಗವಂತನ ಲಕ್ಷಣಗಳನ್ನು ಕೇವಲ ಭಗವಂತನಲ್ಲೇ ನಾವು ಕಾಣಬೇಕು. ಅಂತಹ ಅಮೂಲ್ಯ ಲಕ್ಷಣ ಯಾವುದಪ್ಪ ಅಂದರೆ ಭಕ್ತವತ್ಸಲತ್ವ. ಯಾಕೆ? ಯಾರಿಗೆ ಹೊಟ್ಟೆ ತುಂಬಿದೆಯೋ ಅವರು ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕೊಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಅವರು ಯಾರಂದರೆ ಕೇವಲ ಭಗವಂತ. ಅವನಿಗೆ ಹಸಿವಿಲ್ಲ, ಹಸಿವಿನ ಜ್ಞಾನ ಇದೆ. ಹಸಿವಿನಿಂದ ಏನು ಬವಣೆಯಾಗುವುದು ಎಂಬುದು ಗೊತ್ತಿದೆ. ಆದ್ದರಿಂದ ಆ ಬವಣೆ ನಿವಾರಣೆ ಮಾಡೋಕ್ಕೆ ಹೊಟ್ಟೆ ತುಂಬಿಸ್ತಾನೆ. ಇದು ವಾತ್ಸಲ್ಯ. ಸೊ ಇಲ್ಲಿ ನಮಗೆ ಏನು ಪ್ರಶ್ನೆ ಬರುತ್ತೆ? ದೇವರಲ್ಲಿ ನಾವು ಭಕ್ತಿಯನ್ನು ಏಕೆ ಮಾಡಬೇಕು? ಇದು ನಮಗೆ ಬರತಕ್ಕಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಯಾಕೆ ಬಂತು?
ಭಕ್ತವತ್ಸಲ ಭಗವಂತನಾಗಿದ್ದಾನೆ. ಭಕ್ತಿ ಅನ್ನೋದು ನಮ್ಮಲ್ಲಿ ಇರ್ತಕ್ಕಂಥದ್ದು. ಭಗವಂತನಲ್ಲಿ ಇಲ್ಲದೆ ಇರತಕ್ಕಂಥ ಒಂದೇ ಒಂದು ಪದಾರ್ಥ ಅಂದರೆ ಭಕ್ತಿ. ಯಾಕಂದರೆ ಭಕ್ತಿ ಎಂಬತಕ್ಕಂಥದ್ದು ಅವನಿಗಿನ ಅಧಿಕವಾದ ವ್ಯಕ್ತಿಗಳಲ್ಲಿ ಮಾಡತಕ್ಕಂಥ ಪ್ರೇಮಾತಿಶಯ. ಈ ತರಹ ಭಕ್ತಿ ಭಗವಂತನಲ್ಲಿ ಇಲ್ಲ. ಯಾಕೆ? ಅವನ ಸರ್ವೋತ್ತಮ, ಅವನಿಗಿನ್ನ ಮಿಗಿಲಾದ ವ್ಯಕ್ತಿಯೇ ಇಲ್ಲ. ಆದ್ದರಿಂದ ಭಕ್ತಿ ಎಂಬತಕ್ಕಂಥದ್ದನ್ನು ಭಗವಂತನಲ್ಲಿ ಕೂಡುವುದಿಲ್ಲ. ಆದರೆ ಭಕ್ತಿಯಲ್ಲಿ ಪ್ರಕಾರಗಳಿದೆ. ಏನು ಪ್ರಕಾರವಿದೆ? ಭಕ್ತಿ ಎಂಬತಕ್ಕಂಥದ್ದನ್ನು ಜಯತೀರ್ಥರು ನಮಗೆ ಉಪದೇಶ ಮಾಡಿದಂತೆ ಇದು ಮಹಾತ್ಮ ಜ್ಞಾನ ಪೂರ್ವಕ ಸುದೃಢ ಸ್ನೇಹ. ಈ ಮಹಾತ್ಮ ಜ್ಞಾನ ಜೀವರಲ್ಲಿ ಏನನ್ನು ತಿಳಿಬೇಕು ಭಗವಂತ. ಆದ್ದರಿಂದ ಈ ತಿಳ್ಕೊಂಡು ಮಾಡ್ತಕ್ಕಂಥ ಕೆಲಸ ಏನಿದೆ ಅವನಿಗೆ. ಆದ್ದರಿಂದ ಭಗವಂತ ಈ ಥರ ಭಕ್ತಿ ಕೊಡೋದಿಲ್ಲ. ಆದರೆ ಭಕ್ತಿ ಎಂಬತಕ್ಕಂಥದ್ದನ್ನು 3 ವಿಧದಲ್ಲಿ ನಾವು ಶಾಸ್ತ್ರದಲ್ಲಿ ಹೇಳ್ತಾರೆ. ಏನು? ಉತ್ತಮರಲ್ಲಿ ಮಾಡಿದರೆ ಭಕ್ತಿ, ಸಮಾನರಲ್ಲಿ ಮಾಡಿದರೆ ಸ್ನೇಹ, ಅಧಮರಲ್ಲಿ ಮಾಡಿದರೆ ಕಾರುಣ್ಯ. ಈ ಅರ್ಥದಲ್ಲಿ ಭಗವಂತನ ಕಾರುಣ್ಯಕ್ಕೋಸ್ಕರವಾಗಿ ಭಕ್ತವತ್ಸಲ ಎಂಬತಕ್ಕಂಥದ್ದು ಹೇಳಿದ್ದಾರೆ. ಸೊ ದೇವರಲ್ಲಿ ನಾವು ಯಾಕೆ ಭಕ್ತಿಯನ್ನು ಮಾಡಬೇಕು ಅಂದರೆ ಅವನ ಕರುಣೆಯನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ. ಕೇವಲ ನಮ್ಮ ಭಕ್ತಿ ಇದ್ದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಆ ಭಕ್ತಿಯನ್ನು ಪರಮಾತ್ಮ ಅಂಗೀಕಾರ ಮಾಡಿದರೆ ಮಾತ್ರ ಭಕ್ತಿಗೆ ಭಗವಂತನ ಅನುಗ್ರಹದಿಂದ ಅವನ ಪ್ರಸಾದದಿಂದ ನಮಗೆ ಸುಖ ಉಂಟಾಗುತ್ತದೆ. ಇಲ್ಲದೆ ಹೋದರೆ ಆಗೋದಿಲ್ಲ. ಆದ್ದರಿಂದ ಭಗವಂತನ ಅತಿ ಮಹತ್ವವಾದ ಒಂದು ಗುಣ ಭಕ್ತವತ್ಸಲ. ಸಕಲ ಜೀವರು ಅಸ್ವತಂತ್ರರು ಅಂದರೆ ಏನರ್ಥ? ನಮ್ಮ ಬಯಕೆಗಳನ್ನು ನಾವೇ ಪೂರೈಸಿಕೊಳ್ಳಲಾರೆವು. ಒಂದು ಸಣ್ಣ ಮಗು ಹುಟ್ಟಿತು, ಅದು ಕೈ ಅಲ್ಲಾಡಿಸೋದಕ್ಕೆ ಬರೋದಿಲ್ಲ. ಅದು ಹಸಿವೆ ಆದರೆ ಅಳುತ್ತೆ. ನೀವು ಕೇಳಬೇಕು ಏನಪ್ಪ, ನಾವು ಕೇಳ್ತಿದ್ದೀವಲ್ಲ, ಊಟ ಬೇಕು, ತಿಂಡಿ ಬೇಕು, ಹಣ್ಣು ಬೇಕು, ಹಾಲು ಬೇಕು ಅಂತಿಲ್ಲ. ಅದಂತ ನೀವು ಕೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ಯೋಗ್ಯತೆ ಇಲ್ಲ. ಅದು ಅಸಹಾಯಕಾರಿ. ಅಂದರೆ ಅದರಲ್ಲಿ ಇನ್ನೂ ಆ ಬುದ್ಧಿ ಅನ್ನೋದು ಜಾಗೃತವಾಗಿಲ್ಲ. ಅಂದರೆ ಮಗು ತನ್ನ ಬಯಕೆಯನ್ನು ಆ ಮಗು ತಾನೇ ಪೂರೈಸಿಕೊಳ್ಳೋದಕ್ಕೆ ಅಸಮರ್ಥವಾಗಿದೆ. ಇದು ಉದಾಹರಣೆಗೆ. ಹಾಗೆ ಪ್ರತಿ ಜೀವರು 100ಕ್ಕೆ 99 ಭಾಗ ಅಸಮರ್ಥರೇ. ಒಂದು ಭಾಗ ಯಾವುದು ಅಸಮರ್ಥರಿಲ್ಲ ಅಂದರೆ ಕೇಳುವುದರಲ್ಲಿ, ಬೇಡುವುದರಲ್ಲಿ. ಭಗವಂತ ಎಂದು ಬೇಡುವುದಿಲ್ಲ, ಮನುಷ್ಯರು ಮಾತ್ರ ಬೇಡ್ತಾರೆ. ಯಾಕೆ ಬೇಡ್ತಾರೆ? ಅವರಿಗೆ ಅಸ್ವತಂತ್ರ ಆಗಿರೋದ್ರಿಂದ. ಆದರೆ ಅಸ್ವತಂತ್ರ ಆಗಿದ್ದಾನೆ ಎಂಬ ಜ್ಞಾನದಿಂದ ಬೇಡಿದರೆ ಅದು ಭಕ್ತಿಗೆ ನೆರವಾಗತ್ತೆ. ಜ್ಞಾನ ಇಲ್ಲದೆ ಬೇಡಿದರೆ ಅದು ಭಕ್ತಿ ಅನ್ನಿಸ್ಕೊಳ್ಳೋದಿಲ್ಲ. ಆದ್ದರಿಂದ ನಾವು ಲೋಕದಲ್ಲಿ ನೋಡ್ತೀವಿ, ಬೈಕ್ಗಳನ್ನು ಇಡ್ತಾರೆ. ಎಲ್ಲರಿಗೂ ಬೈಕೆ ಪೂರ್ಣ ಆಗೋದಿಲ್ಲ. ಯಾಕೆ? ಅವರು ಭಕ್ತಿಯಿಂದ ಕೇಳಿಲ್ಲ. ಭಕ್ತಿಯಿಂದ ಕೇಳಿದ್ರೆ ಮಾತ್ರ ಪರಮಾತ್ಮ ಕೊಡೋದು. ಆದ್ದರಿಂದ ಇವರು ಎಷ್ಟೇ ಬೈಕೆ ಇಟ್ಟರೂ ಸಹ ಅದು ಪೂರ್ಣವಾಗೋದಿಲ್ಲ. ಏಕೆಂದರೆ ಎಲ್ಲ ಬೈಕೆಯನ್ನು ಪೂರ್ಣ ಮಾಡೋನು ಕೇವಲ ಭಗವಂತ. ಇದನ್ನು ಎಲ್ಲಿ ತನಕ ನಮಗೆ ಅರಿವಾಗುವುದಿಲ್ಲವೋ ಅಲ್ಲಿ ತನಕ ನಮ್ಮ ಭಕ್ತಿಗೆ ಏನೂ ಬೆಲೆ ಇಲ್ಲ. ನಾವು ಅಸ್ವತಂತ್ರರು ಅನ್ನೋದನ್ನು ಚೆನ್ನಾಗಿ ಅರ್ಥಕೊಳ್ಬೇಕು. ಅಂದರೆ ನಮ್ಮ ಬಯಕೆ ನಾವು ಪೂರೈಸಿಕೊಳ್ಳೋಕೆ ಆಗೋದಿಲ್ಲ, ನಮ್ಮ ಸಾಮರ್ಥ್ಯ ಇಲ್ಲ ಎಂಬತಕ್ಕಂಥದ್ದನ್ನು ನಾವು ಚೆನ್ನಾಗಿ ಮನಗಾಡಿಕೊಳ್ಬೇಕು. ನಮ್ಮ ಬಯಕೆಗಳು ದೇವರ ಸಂಕಲ್ಪಕ್ಕೆ ಅನುಗುಣವಾಗಿ ಇದ್ದಾಗ ಮಾತ್ರ ದೇವರೇ ನಮ್ಮ ಬಯಕೆಗಳನ್ನು ತೀರಿಸುವನು. ಇದು ಬ್ರಹ್ಮನಿಂದ ಹಿಡಿದು ತೃಣಪರ್ಯಂತವಾಗಿ ಒಂದೇ ರೂಲ್ಸ್, ಒಂದೇ ವಿಧಿ. ಭಗವಂತನ ಬುದ್ಧಿಯಲ್ಲಿ ಇವರಿಗೆ ಸುಖ ಕೊಡಬೇಕು ಕೊಡ್ತಾರೆ, ಕಷ್ಟ ಕೊಡಬೇಕು ಕೊಡ್ತಾರೆ. ನಾವು ವ್ಯತಿರಿಕ್ತವಾಗಿ
ಸುಖ ಇದ್ದಾಗ ದುಃಖ ಕೊಡಬೇಕು ಅಂದರೂ ದುಃಖ ಬರೋದಿಲ್ಲ, ದುಃಖ ಇದ್ದಾಗ ಸುಖ ಬೇಕು ಅಂದರೂ ಸುಖ ಕೊಡೋದಿಲ್ಲ. ನಾವು ಇದನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳೋದಿಲ್ಲ. ನಮ್ಮ ಪ್ರಯತ್ನ ಕೈಗೂಡಲಿಲ್ಲ ಅಂತ ಹೇಳ್ತೀವಿ ಹೊರತು ಭಗವಂತನ ಸಂಕಲ್ಪಕ್ಕೆ ಬಂದಿಲ್ಲ ಎಂಬುದಕ್ಕಂಥ ಪ್ರಜ್ಞೆ ಬರುವುದಿಲ್ಲ. ಯಾಕೆ? ನಮ್ಮ ಬಯಕೆಗಳನ್ನ ನಾವೇ ಪೂರೈಸಿಕೊಳ್ತೀವಿ, ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಇದೆ ಅಂಥೇಳಿ ಮನುಷ್ಯನ ಬಂಡತೆ ಅಂದರೆ ಅವರಿರ್ತಕ್ಕಂಥ ಬಂಡ ಜನ್ಮ ಅಂದರೆ ಬಂಡ ಬುದ್ಧಿ ಏನು ಹೇಳ್ತೀವಿ, ಅಲ್ಪ ಬುದ್ಧಿ. ನಮ್ಮ ಬಯಕೆಗಳಿಂದ ದೇವರಿಗೆ ಏನೂ ಪ್ರಯೋಜನ ಇಲ್ಲ. ಆದರೂ ನಮ್ಮ ಎಲ್ಲ ಬಯಕೆಗಳನ್ನು ಮನಸ್ಸಿನಲ್ಲಿರುವಾಗಲೇ ಅರಿಯಬಲ್ಲವನು ಹಾಗೂ ನಮ್ಮ ಬಯಕೆಗಳನ್ನು ಪೂರೈಸುವ ಸಾಮರ್ಥ್ಯ ಉಳ್ಳವನು. ಭಗವಂತ ನಮಗೆ ಯಾವ ಕಾಲದಲ್ಲಿ ಏನು ಕೊಡಬೇಕು ಕೊಟ್ಟೇ ಕೊಡ್ತಾನೆ. ನಾವು ಅದನ್ನು ಮುಂಚಿತವಾಗಿ ಕೇಳಿಕೊಂಡ್ರೆ ನಮ್ಗೆ ಸಿಗೋದಿಲ್ಲ. ಕೇಳಿಕೊಳ್ಳದೆ ಹೋದರೂ ಸಹ ಜನ್ಮಾಂತರ ಪಾಪ ಪುಣ್ಯಗಳಿಂದ ಕೊಟ್ಟೇ ಕೊಡ್ತಾನೆ. ಆದರೆ ನಮಗೆ ಜ್ಞಾನ ಏನು ಬೇಕಿತ್ತು? ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಭಗವಂತ ಕೊಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ಆ ಸುಖ ಅಥವಾ ದುಃಖದಿಂದ ನಮಗೆ ಮತ್ತೊಂದು ಬಂಧಕ ಉಂಟಾಗುವುದಿಲ್ಲ. ಸುಖವನ್ನಾಗಲಿ ದುಃಖವನ್ನಾಗಲಿ ಸಮಚಿತ್ತವಾಗಿ ನಾವು ಬಗೆಹರಿಸಿಕೊಳ್ಳಬಹುದು. ಲೋಕದಲ್ಲಿ ಸಾಮರ್ಥ್ಯವಿದ್ದರೂ ಇನ್ನೊಬ್ಬರಲ್ಲಿ ಹಂಚಿಕೊಳ್ಳುವ ಉದಾರತೆ ಬುದ್ಧಿ ಇರುವುದಿಲ್ಲ. ಎಷ್ಟೇ ಶ್ರೀಮಂತನಾದರೂ ಸಹ, ಕೋಟ್ಯಾಂತರ ರೂಪಾಯಿ ಇದ್ದರೂ ಸಹ 10 ರೂಪಾಯಿಗಳು ಕಂಡರೆ ಬಿಡುವುದಿಲ್ಲ. ಕೋಟಿಗಳಲ್ಲಿ 10 ಎಷ್ಟು ಕೋಟಿಗಳಿದೆ, ಆದರೂ ಈ 10 ರೂಪಾಯಿನೂ ಸಹ ಅವನು ಬಿಡಲಾರ. ಯಾಕೆ? ಅವನಿಗೆ ಮನುಷ್ಯನ ಬಯಕೆಗೆ ಕೊನೆಯಿಲ್ಲ. ಅವನ ಆಸೆ ಎಂಬತಕ್ಕಂಥದ್ದು ಅತಿ ತೀವ್ರವಾಗಿರುತ್ತದೆ. ಈ ಮನುಷ್ಯರಿಗೆ ತೃಪ್ತಿ ಅನ್ನತಕ್ಕಂಥದ್ದು ಇಲ್ಲ. ಆದ್ದರಿಂದ ಈ ಆಸೆ ಎಂಬತಕ್ಕಂಥದ್ದು ಸದಾ ಚಿಗುರು ಹೊಡೆಯುತ್ತಾ ಇರುತ್ತೆ. ಭಗವಂತನ ಮಾತೆ ನಮ್ಮ ಬಯಕೆಗಳನ್ನು ಆಲಿಸುವ ಪೂರೈಸುವನಾಗಿದ್ದಾನೆ. ಈ ಗುಣವನ್ನು ವತ್ಸಲ ಅಂತ ಕರೆದಿದ್ದಾರೆ. ಹಸು ತನ್ನ ಕರುವಿಗೆ ಹಾಲು ಕುಡಿಸುತ್ತದೆ, ಆದರೆ ಅದು ಎಂದೂ ಕರುವಿನಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ. ಇದನ್ನು ಸಕಲ ಪಶು ಪ್ರಾಣಿ ಸಂಕುಲದಲ್ಲಿ ಕಾಣಬಹುದು. ಇಲ್ಲಿ ಕಾರುಣ್ಯ ರೂಪದ ಅಭಿಮಾನವಿದೆ. ಇಲ್ಲಿ ಹಸುವಿನಲ್ಲಿ ಮತ್ತು ಕರುವಿನಲ್ಲಿ ಅಭಿಮಾನವಿದೆ. ಇದು ನನ್ನದು, ನನ್ನ ಕರು, ನನ್ನ ಹೊಟ್ಟೆಯಿಂದ ಬಂದಿದ್ದು. ಭಗವಂತನಿಗೆ ಅಭಿಮಾನವಿಲ್ಲ. ಅಭಿಮಾನ ಎಂಬುದಕ್ಕೆ ದೋಷ. ಹಾಗಾದರೆ ಭಗವಂತನಿಗೆ ಏನು ಇಲ್ಲದೆ ಯಾಕೆ ಕೊಡ್ತಾನೆ? ಅವನಿಗೆ ಭಕ್ತಿಯ ಅಪೇಕ್ಷೆ ಇದೆ. ಭಕ್ತಿಯಾದಿಂದ ಅವನಿಗೇನು ಯಾವ ರೀತಿ ಸುದೃಢ ಆಗ್ತಾನಪ್ಪ ಅಂದರೆ ಭಕ್ತಿ ಅನ್ನೋದು ಯಥಾರ್ಥ ಜ್ಞಾನ ಅಷ್ಟೇ. ಭಕ್ತ್ಯಾ ತುಷ್ಯತೆ ಕೇಶವ ಎಂಬತಕ್ಕಂಥದ್ದು ಶ್ರುತಿ ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿದೆ. ಭಕ್ತ್ಯಾ ತುಷ್ಯತೆ ಕೇಶವ, ಭಕ್ತಿಯಿಂದ ತೃಪ್ತನಾಗುತ್ತಾನೆ. ಏನು ಅಲ್ಲಿ ತನಕ ಅವನು ಅತೃಪ್ತನಾಗಿದ್ದೇನು? ಅಲ್ಲ. ಜೀವರಿಗೋಸ್ಕರವಾಗಿ, ಭಕ್ತರಿಗೋಸ್ಕರವಾಗಿ ತನ್ನ ತೃಪ್ತಿಯನ್ನು ವ್ಯಕ್ತಪಡಿಸುತ್ತಾನೆ. ಆ ತೃಪ್ತಿ ವ್ಯಕ್ತಪಡಿಸಿದ್ರೆ ಮಾತ್ರ ನಮಗೆ ಸುಖ ಸಾಧನಗಳು ಒದಗಿ ಬರುತ್ತದೆ. ಇದು ಹೇಗೆಂದರೆ ಲೋನ್ ಅಥವಾ ಯಾವುದೋ ದುಡ್ಡು ತಗೊಂಡಾಗ ಸ್ಯಾಂಕ್ಷನಿಂಗ್ ಅಥಾರಿಟಿ, ಈ ತುಷ್ಯತೆ ಅನ್ನೋದು ಭಗವಂತನ ಏನು ಸ್ಯಾಂಕ್ಷನ್ ಮಾಡ್ತಕ್ಕಂಥದ್ದು. ಅದನ್ನು ಅನುಸರಿಸಿ ಭಕ್ತವತ್ಸಲನಾಗಿದ್ದಾನೆ. ನಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳಲು ನಾವು ದೇವರಲ್ಲಿ ಭಕ್ತಿ ಮಾಡಬೇಕು. ನಿತ್ಯ ಸುಖರೂಪ ಮೋಕ್ಷವು ಭಕ್ತಿ ಮಾತ್ರದಿಂದಲೇ ಭಗವದ್ ಅನುಗ್ರಹ ರೂಪ ಪ್ರಸಾದ ಒದಗುವುದು. ಸಾತ್ವಿಕ ಜೀವರು ತಮ್ಮ ಅಪ್ರಾಕೃತ ಮೋಕ್ಷಾನಂದ ಪಡೆಯಲು ದೇವರಲ್ಲಿ ಭಕ್ತಿ ಅತ್ಯವಶ್ಯಕ. ಭಕ್ತವತ್ಸಲ ಭಗವಂತ ಮಾತ್ರ
ಅನ್ಯರಲ್ಲ, ಅನ್ಯರಾರಿಗೂ ಸಾಧ್ಯವೇ ಇಲ್ಲ. ಇದು ಭಗವಂತನಿಗೂ ಹಾಗೂ ನಮಗೂ ಇರುವ ನೇರ ಸಂಬಂಧ. ಇದನ್ನು ಇಲ್ಲಿ ದಾಸರು ಪ್ರಸ್ತಾಪಿಸುತ್ತಿದ್ದಾರೆ. ಹಿಂದೆ ಹೇಳಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮ ಬ್ರಹ್ಮ ರುದ್ರಾದಿ ಅಧ್ಯಾಯ ಎಂಬತಕ್ಕಂಥದ್ದಲ್ಲಿ ಜೀವನಗಣ ಎಲ್ಲಿದ್ದಾರೆ? ಇಲ್ಲ. ಏಕೆಂದರೆ ನಾವು ಲಕ್ಷ್ಮೀ ಅನುಚರರು, ಬ್ರಹ್ಮ ಅನುಚರರು, ರುದ್ರ ಅನುಚರರು, ಇಂದ್ರದೇವರ ಅನುಚರರು ಎಂಬತಕ್ಕಂಥದ್ದು ಯಾರು ಹೇಳಿದ್ದಾರೆ? ಹಾಗಾದರೆ ನಮಗೂ ಭಗವಂತನಿಗೆ ಸಂಬಂಧ ಹೇಗೆ ಬರುತ್ತೆ? ಅದನ್ನು ಭಕ್ತವತ್ಸಲ, ಸಕಲ ಜೀವರಿಗೂ ದೇವರಿಗೂ ಇರುವ ನೆಂಟು ಭಕ್ತವತ್ಸಲತೆ, ಭಕ್ತವಾತ್ಸಲ್ಯತೆ. ಹಾಗಾದರೆ ದೇವತೆಗಳೇ ನಿಜಾರ್ಥದಲ್ಲಿ ನಿತ್ಯ ಭಕ್ತರು. ಅವರು ಜಾತ್ಯಪರೋಕ್ಷಿಗಳು. ಮನುಷ್ಯರು ದೇವತೆಗಳ ಅನುಗ್ರಹದಿಂದ ಚಿನ್ನ ಭಕ್ತರು. ದೇವರಿಗೂ ಮನುಷ್ಯರಿಗೂ ಮಧ್ಯೆ ದೇವತೆಗಳು ಗುರುವಿನೋಪಾದಿಯಲ್ಲಿ ಭಗವಂತನ ಕಾರುಣ್ಯಕ್ಕೆ ಸೇತುವೆಯ ರೂಪದಲ್ಲಿದ್ದಾರೆ. ಇದು ಸಹ ಭಗವಂತನ ಕಾರುಣ್ಯ ರೂಪವೇ ಆಗಿದೆ. ಇದರ ಅರ್ಥ ಏನು? ನಮಗೆ ಭಗವಂತ ನೇರವಾಗಿ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ. ನಮಗೆ ಗುರು ರೂಪದಲ್ಲಿ, ತಂದೆ ತಾಯಿ ರೂಪದಲ್ಲಿ ಅಂತ ಹಿಂದೆ ನಾವು ಚಿಂತಿಸಿದ್ದೀವಿ. ಆದರೆ ದೇವತೆಗಳು ಏನು? ಜಾತ್ಯಾಪರೋಕ್ಷಗಳು. ಅಂದರೆ ಹಿಂದಿನ ಜನ್ಮದಲ್ಲಿ ಭಗವಂತನ ನೋಡ್ಬಿಟ್ಟಿದ್ದಾರೆ. ಅಂದರೆ ಅತಿಯಾದ ಭಕ್ತಿ ಅಂತ, ತಮ್ಮ ಉತ್ಕೃಷ್ಟ ಭಕ್ತಿ ಅಂತ ಭಗವಂತನನ್ನು ತೃಪ್ತಿಪಡಿಸಿದ್ದಾರೆ. ಆ ಪಡಿಸಿದ್ರಿಂದ ಪ್ರಯೋಜನ ಏನು? ಯಾವ ಜೀವರನ್ನು ಅವರು ನೋಡಿದರೂ ಸಹ ಅವರಲ್ಲಿ ಇರತಕ್ಕಂಥ ಕುಂದು ಕೊರತೆಗಳನ್ನು ನಿವಾರಿಸಬಲ್ಲರು, ಉಪಾಯವನ್ನು ಹೇಳಬಲ್ಲರು ಮತ್ತು ದೇವರ ಅನುಗ್ರಹ ಪಾತ್ರರಾಗಲಿ ಎಂದು ಅವರು ಒಂದು ಮೊರೆ ಇಡಬಲ್ಲವರು ನಮ್ಮ ಪರವಾಗಿ. ಆದ್ದರಿಂದ ಯಾರೇ ಗುರುಗಳು ಶಿಷ್ಯನ ಬದುಕಿಗೆ ಅತಿ ದೊಡ್ಡ ಗಣಿ ಅಂದರೆ ಬಲ ಅಂದರೆ ಯಾವುದು? ಗುರುವಿನ ಅನುಗ್ರಹವೇ ಮಾತ್ರ. ಗುರುವಿನ ಅನುಗ್ರಹ ಇಲ್ಲದೆ ಶಿಷ್ಯನಾದವನು ಶತಪ್ರಯತ್ನ ಮಾಡಿದರೂ ಏನೂ ಪ್ರಯೋಜನ ಆಗೋದಿಲ್ಲ. ಗುರುಗಳ ಅನುಗ್ರಹವಾದರೆ ಹರಿಯೂ ಸಂತುಷ್ಟನಾಗುತ್ತಾನೆ. ಆಗ ಭಕ್ತವತ್ಸಲತೆ, ಭಗವಂತನ ಹರಿದು ಆ ಶಿಷ್ಯ ಸುಖಿಯಾಗ್ತಾನೆ, ಅಂದರೆ ಜ್ಞಾನವಂತನಾಗ್ತಾನೆ ಅಂತ ಅರ್ಥ. ದೇವರು ಕೆಲವರಿಗೆ ನೇರವಾಗಿಯೂ ಮತ್ತೆ ಕೆಲವರಿಗೆ ಭಕ್ತರ ಮೂಲಕವೂ ವಾತ್ಸಲ್ಯ ತೋರುತ್ತಾನೆ. ಮನುಷ್ಯರಿಗೆ ದೇವರಿಂದ ನೇರವಾಗಿ ಅನುಗ್ರಹ ಪಡೆಯುವ ಯೋಗ್ಯತೆಯೂ ಇಲ್ಲ. ಅಂದರೆ ದೇವತೆಗಳು ಗುರು ಹಿರಿಯರ ಮೂಲಕವೇ ಭಗವಂತ ಅಪೇಕ್ಷಿಸುತ್ತಾರೆ. ಇದನ್ನು ಶ್ರೀಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಪೇಕ್ಷೆಯ ಗುರುದ್ವಾರ ಎಂಬುದಾಗಿ ಹೇಳಿದ್ದಾರೆ. ನಮಗೆ ಏನೇ ಸಂಪತ್ತು ಭಗವಂತ ಕೊಡಬೇಕಾದರೂ ಸಹ ನೇರವಾಗಿ ನೀನು ತಗೊಳ್ಳಿ, ನಾನು ಕೊಡ್ತೀನಿ, ಈ ಕೆಲಸ ಮಾಡು, ನಾನು ಕೊಡ್ತೀನಿ ಅಂತ ಹೇಳೋದಿಲ್ಲ. ನಮ್ಮ ಗುರುಗಳ ಮೂಲಕ, ನಮ್ಮ ತಂದೆ ತಾಯಿಯರ ಮೂಲಕ, ನಮ್ಮ ಹಿರಿಯರ ಮೂಲಕ ಕೊಡ್ತಾರೆ. ಆಗ ನಾವು ತಿಳ್ಕೊಳ್ಬೇಕು, ನಮಗೆ ಭಗವಂತ ಇವ್ರ ಮೂಲಕ ಕೊಡಿಸ್ತಾ ಇದ್ದಾನೆ. ಏಕೆಂದರೆ ಇದು ಭಗವಂತನ ಸಂಕಲ್ಪ. ಅಪೇಕ್ಷೆಯ ಗುರುದ್ವಾರ. ಮುಖ್ಯವಾಗಿ ಎಲ್ಲ ಫಲಗಳನ್ನು ಕೊಡುವ ಭಗವಂತನೇ ಆದರೂ ಮಧ್ಯವರ್ತಿಯಾಗಿ ದೇವತೆಗಳನ್ನು ಕಳುಹಿಸಿ ಅನುಗ್ರಹಿಸುವುದರಿಂದಲೂ ಭಗವಂತನು ಭಕ್ತವತ್ಸಲ ಎನಿಸಿದ್ದಾನೆ. ಹೀಗೆ ಈ ಭಕ್ತವತ್ಸಲ ಎಂಬತಕ್ಕಂಥ ಭಗವಂತನ ಗುಣ ದೇವರಿಗೂ ಮತ್ತು ನಮಗೆಲ್ಲರಿಗೂ ಸೇರಿಸುವ ಕೊಂಡಿಯಾಗಿದೆ. ಆದ್ದರಿಂದ ಇದು ನಮ್ಮ ಜೀವನ ಒಂದು ದೃಷ್ಟಿಯಿಂದ ಅತೀ ಮುಖ್ಯವಾದ ಗದ್ಯ. ಪುರಂದರದಾಸರು ಕ್ರಮವಾಗಿ ಮೊದಲ ಭಗವಂತನ ಅನಂತ ಗುಣಗಳನ್ನು ಚರ್ಚಿಸಿ ನಂತರ ಅವರ ಮುಖ್ಯ ಪ್ರತಿನಿಧಿಗಳಾದ ಲಕ್ಷ್ಮೀ, ಬ್ರಹ್ಮ, ರುದ್ರ, ಇಂದ್ರದೇವರನ್ನು ಅವನ ಹೇಳಿ ನಂತರದಲ್ಲಿ ಸಕಲ ಯೋಗ್ಯ ಜೀವರನ್ನು ಯಾವ ರೀತಿಯಲ್ಲಿ ಭಗವಂತನ ಸಂಪರ್ಕ ಹೊಂದಬೇಕು ಎಂಬತಕ್ಕಂಥದ್ದನ್ನು ಸಹ ಪುರಂದರದಾಸರು ಹೇಳಿಕೊಟ್ಟಿದ್ದಾರೆ.
ಇದು ನಮಗೆ ನೇರವಾಗಿ ಅನುಕೂಲವಾಗೋದ್ರಿಂದ ನಾವು ಪುರಂದರದಾಸರಿಗೆ ಏನಂತ ಹೇಳಬೇಕು? ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ನಮಸ್ಕಾರ ಮಾಡಿ. ಈಶಾವಾಸ ಉಪನಿಷತ್ತಲ್ಲಿ ಹೇಳಿದ್ದಾರೆ. ನಾವು ಇದಕ್ಕೆ ಕಾಣಿಕೆಯಾಗಿ ಏನು ಕೊಡ್ತೀವಿ? ಭೂಯಿಷ್ಟಾಂ ಉಕ್ತಿಂ ವಿಧೇಮ. ದೊಡ್ಡ ನಮಸ್ಕಾರ. ಸ್ವಾಮಿ, ನೀವು ನಮಗೆ ಅನುಗ್ರಹಿಸಿದಿರಿ. ಇದಕ್ಕೆ ಪ್ರತಿಯಾಗಿ ನಮಗೆ ಕೊಡಲು ನಮ್ಮಲ್ಲಿ ಏನೂ ಇಲ್ಲ. ನನ್ನ ನಮಸ್ಕಾರ ಒಂದೇ ನಿಮಗೆ ಕೊಡ್ತಾ ಇದ್ದೀನಿ. ಇದನ್ನು ಸ್ವೀಕರಿಸಿ ಸಂತುಷ್ಟರಾಗಿ ಭಗವಂತನ ವಾತ್ಸಲ್ಯ ನಮ್ಮ ಮೇಲೆ ತೋರುವಂತೆ ಆಗಲಿ ಎಂದು ಪ್ರಾರ್ಥಿಸುವುದೇ ಈ ಗದ್ಯದ ಮುಖ್ಯಾಂಶ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ಸು. ಹರಿ ಓಂ, ಹರಿ ಓಂ.